ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಮನುಷ್ಯರು ಕಾರ್ಯಕ್ರಮದಡಿ ಕೈಗೊಂಡ ಸ್ಥಳೀಯ ಹಬ್ಬಗಳ ಆಚರಣೆ ಕುರಿತು ಒಂದು ವಿಡಿಯೋ. ಶಾಲೆಗಳಲ್ಲಿ ಸಾಮಾಜಿಕ ಸಾಮರಸ್ಯ, ವೈಜ್ಞಾನಿಕ ಮನೋಭಾವ ಮತ್ತು ಸಹಬಾಳ್ವೆ ಮೂಡಿಸಲು 2024-25ನೇ ಸಾಲಿಗೆ ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ನಾವು ಮನುಷ್ಯರು ಕಾರ್ಯಕ್ರಮ ಸೂಚಿಸಿದೆ. ಅದರಂತೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಶೆನಟ್ಟಿಯಲ್ಲಿ ನಾವು ಮನುಷ್ಯರು ಕಾರ್ಯಕ್ರಮದಡಿ ಸ್ಥಳೀಯ ಹಬ್ಬಗಳ ಆಚರಣೆ ಮಾಡಲಾಯಿತು. ಪ್ರಮುಖವಾಗಿ ಜನವರಿಯಿಂದ ಡಿಸೆಂಬರ್ ತನಕ ಸ್ಥಳೀಯವಾಗಿ ಆಚರಿಸುವ ಮಕರ ಸಂಕ್ರಾಂತಿ, ಯುಗಾದಿ, ನಾಗರ ಪಂಚಮಿ, ಗಣೇಶ ಚತುರ್ಥಿ, ದಸರಾ ಅಥವಾ ನವರಾತ್ರಿ, ಶೀಗಿ ಹುಣ್ಣಿಮೆ, ಗೌರಿ ಹುಣ್ಣಿಮೆ, ದೀಪಾವಳಿ, ರಕ್ಷಾಬಂಧನ, ಮೊಹರಂ ಮತ್ತು ರಂಜಾನ್ ಹಬ್ಬಗಳ ಆಚರಣೆ, ಆ ಹಬ್ಬದಲ್ಲಿ ಧರಿಸುವ ಉಡುಗೆ ತೊಡುಗೆ, ಹಬ್ಬಗಳಲ್ಲಿ ಮಾಡುವ ಹಬ್ಬದ ಅಡಿಗೆ, ಆಚರಿಸುವ ವಿಧಾನ, ಅವುಗಳ ಹಿನ್ನೆಲೆ ಮತ್ತು ಮಹತ್ವವನ್ನು ಮಕ್ಕಳಿಗೆ ತಿಳಿಸುವ ಸದುದ್ದೇಶದಿಂದ ಈ ಸ್ಥಳೀಯ ಹಬ್ಬಗಳ ಆಚರಣೆಯನ್ನು ಶಾಲೆಯಲ್ಲಿ ಮಾಡಲಾಯಿತು. ಇದೆಲ್ಲದರ ಒಂದು ಝಲಕ್ ನಿಮ್ಮ ಮುಂದೆ. ನಮ್ಮ ಶಾಲೆಯಲ್ಲಿ ನಾವು ನಾವೆಲ್ಲರೂ ಸೇರಿಕೊಂಡು ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಾವು ಆಚರಿಸುತ್ತಿರುವ ಹಬ್ಬ ಮಕರ ಸಂಕ್ರಾಂತಿ. ಈ ಹಬ್ಬದ ವಿಶೇಷವೇನೆಂದರೆ ಈ ಹಬ್ಬದಲ್ಲಿ ಎಲ್ಲರೂ ಎಳ್ಳು ಬೆಲ್ಲವನ್ನು ತಿನ್ನುತ್ತಾರೆ ಹಾಗೂ ದನಕರುಗಳಿಗೆ ಕಿಚ್ಚನ್ನು ಹಾಕುತ್ತಾರೆ. ದನಕರುಗಳಿಗೆ ಕಿಚ್ಚನ್ನು ಹಾಯಿಸುವುದರ ಉದ್ದೇಶ ಅವುಗಳ ಮೈ ಮೇಲೆ ಇರುವಂತಹ ಉಣ್ಣೆ ಎನ್ನುವ ಹುಳುಗಳನ್ನು ಹೋಗಲಾಡಿಸುವುದರಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಮತ್ತು ಎಳ್ಳು ಬೆಲ್ಲವನ್ನು ತಿನ್ನುವುದರ ಉದ್ದೇಶ ಚಳಿಗಾಲದಲ್ಲಿ ಚರ್ಮ ಒಡೆಯುವುದರಿಂದ ನಾವು ಕೊಬ್ಬಿನಾಂಶವಿರುವ ಆಹಾರವನ್ನು ಜಾಸ್ತಿ ತಿನ್ನಬೇಕಾಗಿದೆ. ಆದರೆ ಕೊಬ್ಬರಿ, ಶೇಂಗಾ ಇನ್ನಿತರ ಕಾಳುಗಳನ್ನು ತಿನ್ನುವುದರ ಮೂಲಕ ನಮ್ಮ ದೇಹದಲ್ಲಿ ಕೊಬ್ಬನ್ನು ಹೆಚ್ಚಿಸಬಹುದು. ಇಷ್ಟು ಹೇಳಿ ನನ್ನ ಸಂಕ್ರಾಂತಿಯ ಬಗ್ಗೆ ಮಾತುಗಳನ್ನು ಮುಗಿಸುತ್ತೇನೆ. Sambriu. Sambriu. Jambriu. 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 Mati. Bah. Biar panas pala ka kaya ka to. Kasir lo. ವರ್ಷದಲ್ಲಿ ಬರುವ ಎಲ್ಲ ಸ್ಥಳೀಯ ಹಬ್ಬಗಳನ್ನು ಆಚರಿಸುತ್ತಿದ್ದು ನನ್ನ ತಂಡದ ಸದಸ್ಯರು ಎಲ್ಲರೂ ಸೇರಿ ನಾವು ಯುಗಾದಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಈ ಹಬ್ಬದಂದು ನಮ್ಮ ನಿಮ್ಮೆಲ್ಲರ ಮನೆಯನ್ನು ತೋರಣಗಳಿಂದ ಅಲಂಕರಿಸಿ ಮನೆಯ ಎದುರಿಗೆ ಗುಡಿ ನಿಲ್ಲಿಸಿ ಅದಕ್ಕೆ ಪೂಜೆ ಸಲ್ಲಿಸಿ ಬೇವು ಬೆಲ್ಲವನ್ನು ತಿನ್ನುವುದರ ಮೂಲಕ ಈ ವರ್ಷದ ಆರಂಭದಲ್ಲಿ ನಾವೆಲ್ಲರೂ ಸುಖ ಸಂತೋಷದಿಂದ ಇರೋಣ ಎಂದು ಶಪಥ ಮಾಡುತ್ತಾರೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ.
ಸ್ವಲ್ಪ ನಾವು ಇಲ್ಲಿ ಎಲ್ಲ ಹಬ್ಬಗಳನ್ನು ಮಾಡುತ್ತೇವೆ. ನಾವು ಮಾಡುತ್ತಿದ್ದ ಹಬ್ಬ ಗಣೇಶ ಹಬ್ಬ. ನಾವು ಗಣೇಶ ಹಬ್ಬದಂದು ಗಣೇಶನನ್ನು ತಂದು 5, 9, 12 ದಿನ ತಂದು ಆಚರಿಸಿ ಕೊನೆಯ ದಿನ ಕೆರೆ ಅಥವಾ ಹೊಳೆಗೆ ಹೋಗಿ ಮುಗಿಸಿ ಬರುತ್ತೇವೆ. ಇದೇ ಈ ಹಬ್ಬದ ವಿಶೇಷ. ಗಣಪತಿ ಬಪ್ಪ ಮಂಗಲ್ ಮೂರ್ತಿ. ನಮ್ಮ ಶಾಲೆಯಲ್ಲಿ ಆಯುಧಗಳ ಪೂಜೆ ಮತ್ತು ದುರ್ಗಾದೇವಿ ಪೂಜೆಯನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಬನ್ನಿಯನ್ನು ಕೊಟ್ಟು ಎಲ್ಲರೂ ಬಂಗಾರವಾಗಿರೋಣ ಅಂತ ದೇವಿಯನ್ನು ಬೇಡಿಕೊಳ್ಳುತ್ತೇವೆ. ಬೈತಾರಲ್ಲ ಸ್ಮೈಲ್ ಸ್ವಲ್ಪ ಜಾಸ್ತಿ ತಗೋ ಸರ್ ನಿಲ್ರಿ ನೀವೆಲ್ಲ ನಿಲ್ರಿ ಇವನ್ ಕೊಡ್ರಿ ಈಗ ನೋಡ್ರಿ ಮಾಡುತ್ತಿದ್ದಾರೆ ಮಾಡತ್ತೀರಿ ಮಾಡಕ್ಕೆ ಅಂತ ಹೇಳಿ ಮಾಡುತ್ತಿದ್ದಾರೆ ಅಂದ್ರೆ ಮಂದಿ ನೆನಪಾಗ್ತದೆ. ಯಾಕೆ ಮೊಹರಂ ಆಚರಣೆ ಮಾಡ್ತಾರೆ ಕೊಯ್ತಾರೆ ನಿಮ್ಮ ಜವಾಬ್ದಾರಿ ಇರೋದಿಲ್ಲ. ಯಾಕೆ ಮೊಹರಂ ಆಚರಣೆ ಮಾಡ್ತಾರೆ
ದೋಸೆ ಮಾಡ್ತಾರೋ ಅನ್ನ ಮಾಡ್ತಾರೆ ಬಿರಿಯಾನಿ ಮಾಡ್ತಾರೆ ಎಲ್ಲ ಗೊತ್ತಿತ್ತು ಇನ್ನು ಓದಿದ್ವಿ ಯಾಕೆ ಆಚರಣೆ ಮಾಡ್ತಾರೆ ನಮ್ಮ ಶಾಲೆಯಲ್ಲಿ ನಮ್ಮ ಹಬ್ಬ ರಂಜಾನ್ ಹಬ್ಬವನ್ನು ಆಚರಿಸುತ್ತೇವೆ. ರಂಜಾನ್ ಏಕೆ ಮಾಡ್ತೇವೆ ಅಂದರೆ ನಮ್ಮ ನಬಿ ಹುಟ್ಟಿದ ದಿನವನ್ನು ಆಚರಿಸುತ್ತೇವೆ. ಈ ರಂಜಾನ್ ಹಬ್ಬದಲ್ಲಿ ನಾವು ನಮಾಜನ್ನು ಬಿಡುತ್ತೇವೆ, ರೋಜವನ್ನು ಇಡುತ್ತೇವೆ. ಈ ಹಬ್ಬದಲ್ಲಿ ಅಡುಗೆಯನ್ನು ಮಾಡಿ ದೇವರಿಗೆ ಪೂಜೆಯನ್ನು ಮಾಡಿ ಸ್ವೀಕರಿಸುತ್ತೇವೆ. ನಾವು ಮನುಜರು ಕಾರ್ಯಕ್ರಮದಡಿಯಲ್ಲಿ ನಮ್ಮ ಶಾಲೆಯಲ್ಲಿ ಕೈಗೊಂಡ ಸ್ಥಳೀಯ ಹಬ್ಬಗಳ ಆಚರಣೆ ಯಶಸ್ವಿಯಾಗಿ ನಡೆಯಿತು. ಇದು ಯಶಸ್ವಿಯಾಗಿ ನಡೆಯಲು ಕಾರಣೀಕರ್ತರಾದಂತಹ ಎಲ್ಲ ಮುದ್ದು ಮಕ್ಕಳು, ಅವರ ತಂದೆ ತಾಯಿ, ಊರಿನ ಹಿರಿಯರು, SDMCಯವರು, ಜನಪ್ರತಿನಿಧಿಗಳು, ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ, ಪ್ರಧಾನ ಗುರುಗಳು, ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳು.